ಒಂದು 2 ವರ್ಷ ಈ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ MCC ಎಲೆಕ್ಷನ್ ಇನ್ನೂ ನಡೆಸಿಲ್ಲ ಅವರು. ಸೊ MCC ಜನಪ್ರತಿನಿಧಿಗಳು ಇಲ್ಲದೆ ಇರುವಂಥದ್ದು MCC ಇಲ್ಲ, ಅಂದರೆ ಕಮಿಷನರ್ ಸಂಪೂರ್ಣವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಯಾರು ಕಮಿಷನರ್ಗೆ ನಿರ್ದೇಶನ ನೀಡ್ತಾ ಇದ್ದಾರೋ ಇಲ್ವೋ ನೀವೇ ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಮೂಲ ಸೌಕರ್ಯ ಇಂಥ ಒಂದು ಮಳೆ ಬಂದಾಗ ಅದು ವಿಫಲ ಆಗ್ತಾ ಇರುವಂಥದ್ದು ನೀವೇನು ನೋಡ್ತಾ ಇದ್ದೀರಾ, ಅದನ್ನು ಕೂಡ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ನಾವು ಬೇಕಾದಷ್ಟು ಸತಿ ಹೇಳಿದ್ದೀವಿ, ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ. ಬರೀ MCC ಅಲ್ಲ, ಪಟ್ಟಣ ಪಂಚಾಯತಿ, ನಗರಸಭೆ ಎಲ್ಲನೂ ಕೂಡ ಅವರು ನಡೆಸಬೇಕಾಗಿದೆ. ಆ ಎಲೆಕ್ಷನ್ ನಡೆಯೋ ಮೂಲಕ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ, ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ. ನಾವು ಮತ್ತೊಮ್ಮೆ ಅದನ್ನ ನಿಮ್ಮ ಮೂಲಕ ಆಗ್ರಹಿಸ್ತೀವಿ. ಎರಡನೇದು ಏನು ಕೇಳಿದ್ದೀರಾ ನೀವು, ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ಹೌದು, ಅವರು ಇದು ಏನು KSCA ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯಕ್ಕೆ ಬಂದಿದ್ರು. ಅದಾಗಿದ ನಂತರ ಅವರು ಇಲ್ಲಿ DC ಗೆ ಅಪ್ರೋಚ್ ಮಾಡಿದ್ರು. ಅಂದರೆ ಅಂದಿನ ಒಂದು BJP ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದ್ರು. ಲ್ಯಾಂಡನ್ನು ನಾವು ಗುರುತಿಸಿದ್ವಿ, ಆ ಲ್ಯಾಂಡು ಏನು ಅಕ್ವಿಸಿಷನ್ ಪ್ರಕ್ರಿಯೆ ಇದೆ, ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿದರು. ಅದು ಭಾಳ ವಿಳಂಬ ಆಗ್ತಾ ಇತ್ತು. ಅದಾಗಿದ ನಂತರ ಅವರು DC ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡನ್ನು ಗುರುತಿಸಿದ್ರು. ಹುಳಿಯಲ್ಲಿ ಒಂದು ಜಮೀನಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅದಾಗಿದ ನಂತರ ನಾವು ಕೂಡ CM ಅವ್ರು ಭೇಟಿಯಾಗಿ ಇದನ್ನ ಒಂದು ಸ್ವಲ್ಪ ಎಕ್ಸ್ಪೆಡೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಾಗಿದ ನಂತರ ಅವರು DC ಅವ್ರಿಗೂ ಕೂಡ ನಾವು ಫಾಲೋ ಅಪ್ ಅಲ್ಲಿದ್ದು ಆ ಕೆಲಸವನ್ನು ಮಾಡೋದು. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ದೇವರಣ್ಣ ಮಾರುಕಟ್ಟೆ ಸೇರಿದಂತೆ ಪಾರಂಪರಿಕ ಘಟಕಗಳು ಬೇರೆ ಬೇರೆ ಘಟಕಗಳು ಸಿಗಿಲ ಬಂದಿದೆ. ಕೆಲಸಗಳು ಆಗುತ್ತಾ ಅಥವಾ ಹೇಗೆ? ನಾವು ಆಗ್ಲೇ ಒತ್ತಾಯ ಮಾಡಿದ್ವಿ. ನಾವು ಹಿಂದೆ ಅದೇ ಒಂದು ಸಭೆಯಲ್ಲಿ ಆ ಸಮಯದಲ್ಲಿ KSCAಗೆ ನಾವು ಭೇಟಿ ಆಗಿದ್ದೆ ಮುಖ್ಯಮಂತ್ರಿಗೆ. ಆ ಸಮಯದಲ್ಲೂ ಹೇಳಿದ್ವಿ, ಈ 2 ದೇವರಾಜ ಮಾರ್ಕೆಟ್, ಲ್ಯಾಂಡ್ಸ್ಡೌನ್ ಬಜಾರು ಎರಡು ಕೂಡ ರೆಸ್ಟೋರೇಷನ್ಗೋಸ್ಕರ ನೀವು ಮುಂದುವರಿರಿ. ನಾವು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಸೂಕ್ತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತರ್ತೀವಿ ಅಂತ ನಾನು ಮುಖ್ಯಮಂತ್ರಿಗೂ ಹೇಳಿದೆ. ಅಲ್ಲಿ ಏನೇ ರೀತಿಯ ಒಂದು ಮೂವ್ಮೆಂಟ್ ಇಲ್ಲ. ದೇವರಾಜ ಮಾರ್ಕೆಟ್, ಲ್ಯಾಂಡ್ಸ್ಡೌನ್ ಬಜಾರು ನಿರಂತರವಾಗಿ ನಾವು ಫಾಲೋ ಅಪ್ ಅಲ್ಲಿದ್ದೀವಿ. ಇವರು ಏನಾದರೂ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಣಯಕ್ಕೆ ಬಂದ್ರೆ ನಾವು ಕೂಡ ಅದನ್ನ ಮುಂದುವರಿಬಹುದು. ಅಷ್ಟು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.